ದ್ರೌಪದಿ ಅಳಿಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಏನಾಯ್ತು? ನಿಷ್ಕಾರಣವಾಗಿ ಹೇಳ್ತಿರ್ವೆ ಏಕೆ? ಏಕೆ ಸಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಕವಲ ನಂದಿನಿ. ಏಕೆ ಸಿಂತಿಪೆ ಧ್ರುಪದ ನಂದಿನಿ. ಇವೆನ ಮೋಸ ಭವನಯ ದುರದಿದು ದ್ರೌಪದಿಯ ತೊಡೆ ಮುರಿದು ಮುದತರಿವೆ. ದ್ರೌಪದಿಯ ತೊಡೆ ಮುರಿದು ಮುದತರಿವೆ. ಕೊಡುಮದಾಂಧರವನನ್ನ ಒದಿಸದ ಬಿಡ ರಣಗಳು ಕೊಡು ತೊಟ್ಟಿ ಪುಡಿಗುಟ್ಟಿ ತಿರಮೆಟ್ಟಿ ನಿಂತಿದೆ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಕವಲ ನಂದಿನಿ. ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ. ಹೆಬ್ಬಿನ ಮೋಸ ಭುವನಯ ಹೊರೆಯುವನ ಕರುಣಿಯ. ಹೆಬ್ಬಿನ ಮೋಸ ಭುವನಯ ಹೊರೆಯುವನ ಕರುಣಿಯ. ಕಪಟತನದ ವಂಚನೆ, ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ತೊಡೆ ತೊಟ್ಟಿ ಪುಡಿಬಿಟ್ಟು ಶಿರಮೆಟ್ಟಿ ನಿಲ್ಲಿದೆ. ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಕಮಲ ನಂದಿನಿ. ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಪಾಂಚಾಲಿ ಪ್ರಿಯತಮೆ, ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಧೀನ ಶ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ್ದೇವ? ಹೊಳಬೇಡ, ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಜೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾದ ಸೋಲುವಂತೆ ಆ ಋಷಿಗಳ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟುತ್ತಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನೀನಲ್ಲಿ ಎಷ್ಟೋ ಸಾರಿ ನಾನು ಬೇಡಿಕೊಂಡಿಲ್ಲವೇ? ಆದಿತ್ತು ಆಗಿ ಹೋಯ್ತು, ಅದನ್ನ ಮರೆತುಬಿಡು. ಈ ದಿನ ನೀನೇಗೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬೆಚ್ಚಿದ ಕೇಶರಾಶಿಯನ್ನು ಕಟ್ಟುವೆ ಎಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಏನು? ಯಾರು ಯಾರು ರಾಯಭಾರಕ್ಕೆ ಹೋಯ್ದರು? ಮತ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣೆಯಲ್ಲಿ ಮಗ್ನನಾಗಿರುವ ಆ ಯದುಪತಿಯು ಯುದ್ಧವು ಮರೆಯದು ಸಹಜ. ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ ಪ್ರಿಯತಮೆ, ಭಾನುಮತಿಗೆ ಏನೆಂಬುದಾಗಿ ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟೆ. ಏನೆಂಬುದಾಗಿ? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ?
ಪಾಂಚಾಲಿ ಬಾಬು, ನೀನು ನಮ್ಮ ಸಂಗಡ ಕದನ ಮಾಡಿದ್ರಲ್ಲೇ ನಿನ್ನ ಚತುರತೆ ಎಂದು ಮುಗಿಸಿದೆ ಎಂದು ಭಾವಿಸಿದೆ. ಚತುರಳು, ಮಾ ಚತುರಳು. ರಾಣೆ ಪ್ರಿಯತಮೆ, ಬಾಬು ಚತುರಳು, ಮಾ ಚತುರಳು. ಪ್ರಿಯ ಪ್ರಾಣೇಶ್ವರ, ಮರೆತು ಹೋಯಿತೆ. ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿದಿರಿ, ಏನೇನೋ ಹೇಳಿದಿರಿ. ನನ್ನ ಬಾಯಿಂದ ಪ್ರತಿಜ್ಞಾವ ಕೇಳಲು ಅಪೇಕ್ಷಿಸಿದೆ ಅಲ್ಲವೇ? ಆಡಿದ ಪ್ರತಿಜ್ಞೆಯೊಂದು ಮಳೆಯ ಅಂತ ಹೇಳಿ ಅಲ್ಲ, ಈ ಜಗದತ್ತಿ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು, ನೀವು ಎಷ್ಟೇ ಆದರೂ ನಿಮ್ಮಣ್ಣನ ನಾನು ಈಗ ಯಾರ ಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೀನಿ. ಧರ್ಮ ಪರಾಯಣನಾದ ವಿಷ್ಣುನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದ ಭೀಮನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನವರನ್ನು ನಾವಾರೂ ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನೊಡನೆ ಕೋಪವನ್ನು ಶಮನ ಮಾಡುವುದು ನನಗೆ ದುಸಾಧ್ಯವಾಗಿರುವುದು. ಪಾಂಚಾಲಿ, ಸಮಾಚಾರವೇನು? Bye.
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ನನ್ನೊಡನೆ ತಿಳಿಸಬಾರದೆ? ಹೇಗೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಉಗ್ರಜ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತೊಂದು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ತಿಳಿಸುವೆನು. ಈ ಸಂಧಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋಚಿಸಬಹುದು, ನಕ್ಲ ಸಾಧ್ಯವರು ಸುಮ್ಮನಿರಬಹುದು. ಆದ್ರೆ ಈ ದಾಸ್ಯ ವೃತ್ಯವೊಂದ ಪಾಂಡವರ ಕಳಂಕವೆಂದು ಭಾವಿಸುವನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನ ಪುತ್ರ ಪಡೆಯಲ್ಲ. ಈ ಅಪಮಾನವು ನಿಮಗೆ ಸಹಿ ಆಗಬಹುದು. ಇದನ್ನು ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಈ ಯಾವುದು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಕೆಟ್ಟ ಕುರುಕುಲವನ್ನ ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ಈ ಗದ ಈ ಜಗದ ಮಹಾಯುಧ, ಈ ಗದ ಈ ಗದ ಈ ಜಗದ ಮಹಾಯುಧ, ಈ ಗದ ಹಠ ಕೌರವರ ಕೌರವರ ಗಟ್ಟಿ ಸಮರದೊಳು ಗಟ್ಟಿ ಸಮರದೊಳು ಎಟ್ಟುತ್ತ ಎದೆಯಂ ಪುಟ್ಟುತ್ತ ಗದಯ ಗಟ್ಟಿ ಕುಟ್ಟಿತರ ಬೋರವನಿವ. ಈ ಗದ ಈ ಜಗದ ಮಹಾಯುಧ, ಈ ಗದ ಈ ಗದ ಈ ಗದ ಅವರು ಮತ್ತು ಈ ನನ್ನ ಗದೆ ಕೆಟ್ಟ ಕುರುಕುಲವನ್ನ ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪಗಳು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆ ಅಂತ ನಡೆದನು. ನಿಲ್ಲು ನಿಲ್ಲು ಪ್ರಿಯ ಸಹೋದರ. ತಡಿ ತಡಿ ಸೈಲಿ ಮಾತೆಲ್ಲ ನೋಡಿ ತಡಿ ಪಾಪಿ ದುರ್ಯೋಧನ ಈ ಪರಿ ಮಾಡಿದ. ಪಾಪಿ ದುರ್ಯೋಧನ ಈ ಪರಿ ಮಾಡಿದ. ಕೋಪವು ಸಲ್ಲಲು ರೂಪ ಕೆಡವಲು. ಕೋಪವು ಸಲ್ಲಲು ರೂಪ ಕೆಡವಲು. ತಡಿ ತಡಿ ಸೈಲಿ ಮಾತೆಲ್ಲ ನೋಡಿ ತಡಿ ತಡಿ. ಸತ್ಯವಂತರು ನಾವು ಉತ್ತಮರೆಂದು ಸತ್ಯವಂತರು ನಾವು ಉತ್ತಮರೆಂದು ಚಿತ್ತ ಜನಯ್ಯನ ಭಕ್ತಿ ಬದಿಸುವೆ. ಚಿತ್ತ ಜನಯ್ಯನ ಭಕ್ತಿ ಬದಿಸುವೆ. ಸೈಲಿ ಮಾತೆಲ್ಲ ತಡಿ ತಡಿ. ಉಗ್ರಜ, ನಿಲ್ಲು ನಿಲ್ಲು ಪ್ರಿಯ ಸಹೋದರ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟದ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು.
ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರವೆಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ಅವನಿಂದ ಹೊರಡುವನು. ಈ ಸಂಧಿಯ ಫಲಾಫಲವೊಂದು ಕೇಳುವುದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪರ್ಚ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆದ್ದರಿಂದ ರಾಜನಗರ ಸಮಾಚಾರವನ್ನು ತಿಳಿದು ಬಳಿಕ ನಿರೀಕ್ಷಿಸಬೇಕು. ಪಾಂಡುನಂದನರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಇದು ನಮಸ್ಕರಿಸಿ. ಸಹೋದರಿ, ನಿನಗೆ ಶುಭವಾಗಲಿ. ವಾಸುದೇವ, ನಮಗೊಂದು ನಮಸ್ಕಾರವಿದೆ. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ಸಾಂಗವಾಗಿ ನಡೆಯಿತು. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರು ಇಚ್ಛೆಯಂತೆ ಅವರು ನಡೆಯಲಿ. ಮನೆಗೆ ತೋರಿದ್ದು ನಾನು ಮಾಡಬೇಕು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆನೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನ ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳಿಗೆ ನಮಗೆ ಬೇಡ. ಅಗ್ರಜನ ಅಪೇಕ್ಷೆ ಐತೆ ಅಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಹೀಗ ತಿಳಿತೀನಿ ನನ್ನ ಅಭಿಮತವು. ಅಜ್ಞಾತ ವಾಸನ ಪತಿಯಿಂದ ಅರ್ಜುನನು ಬಲೆಯನ್ನು ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಪಳೆ ತೊಡಿಸ ಆಹ್ವಾನಿಸುತ್ತಿರುವೆ. ಯಾದವಾಗ್ರಣೆ, ಈ ಪಾಂಡು ಪುತ್ರನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಆಕ್ರೋಶ? ನಿನಗಿಷ್ಟೊಂದು ಅಸಹನೇಕೆ ಭೀಮಸೇನ? ನಿನಗಿಷ್ಟೊಂದು ಕೋಪವಿಲ್ಲದ ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು ಭೀಮಸೇನ. ಸ್ವಾಮಿ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು ಧರ್ಮನಂದನ. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಎಂದು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರ್ಚ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಈ ಭೀಮನು ಅದರಲ್ಲಿ ಯಾವ ಭಾಗನೂ ಅಪೇಕ್ಷಿಸುತ್ತಲ್ಲ. ಯೋಗ್ನ ಸೈನಿ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಷಿಯಾದ ಹಿಡಂಬಿಯನ್ನು ಹೇಗೆ ಆಳವಿಸುವುದು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು.
ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನಂಗೆ ಒಪ್ಪದು. ಭೀಮಸೇನ, ನಿನ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದ್ರೆ ಅದರ ಉದ್ದೇಶವು ಸಂಧಿ ಅಲ್ಲ. ಹೇಳು ಕೃಷ್ಣ, ಏ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ ನಿಂಗೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ವಿಚಾರವನ್ನು ತಿಳಿಸುವೆನು. ಇದು ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವೆನು. ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಏನಿದು ಪರ್ಯಾಸ್ಯ ಅಣ್ಣ? ಇದು ಪರ್ಯಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಕೃಷ್ಣ! ಭೀಮಸೇನ, ನಿನಗೆ ಆ ಸಂಧಿಯ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧವಾಗಿ ಬಂಧಿಸು. ಈಗ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಬ್ರಹ್ಮನಂದನ, ಅರ್ಜುನ, ಎಲ್ಲರೂ ಕೇಳಿರಿ. ಈಗ ಈ ಭೀಮನನ್ನು ಬಂಧಿಸಿರುವ ಹಗ್ಗದಿಂದ ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನೆಲ್ಲ ಬಂಧಿಸಲು ಆಗಿತ್ತು. ಯಾರ್ಯಾರು ಅಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಹರಿ ಹರಿ ಕೈಯವ, ಗುರುಳಯ್ಯರು ಪರಿಗೈಯವ, ಹರಿ ಹರಿ ಕೈಯವ, ಕೇಶವ ನಿನಗೀಗಿಯೋ, ಕೇಶವ ನಿನಗೀಗಿಯೋ, ಪ್ರೀತಿಯೆಂದರೆ ರೋಗವ, ಕೇಶವ ನಿನಗೀಗಿಯೋ, ಪ್ರೀತಿಯೆಂದರೆ ರೋಗವ, ಈ ಸಮಯ ವಿಮಲ ಕಾಲ ವಿಮಲ, ಈ ಸಮಯ ವಿಮಲ ಕಾಲ ಏನು ಹೇಳಿದೆ ಕೃಷ್ಣ? ಈ ವಗದಿಂದ ಬಂಧಿಸಿ ಅತ್ತೈಸಿದ್ದಾರೆ ಯಾರು? ಯಾರ ದುರಾತ್ಮಕರು? ಮತ್ತಿನ್ನಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ ಹೇಳು? ಯಾವ ಸೈನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಹೆಕರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾದ ಬೋಗಣೆಯೆಂದು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಗಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನೂ ಕೇಳು. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ ದೊರಕುವುದಂತೆ. ಅಗ್ರಜ,
ಸಂದೇಶಕ್ಕೆ ನಮಗಿನ್ನುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಲ್ಲವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳೆಲ್ಲವನ್ನು ಮಾಡಿದೆನೆಂದು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ ನಮಸ್ಕರಿಸುವನು, ನನ್ನ ಕೈಗಳನ್ನು ಬಿಡಿಸು. ಯಾರು ಬಿಡಿಸಲ್ಲವೇ? ಯಾರು ಬಿಡಿಸಲ್ಲವೇ? ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡಾಲ್ಗದಲ್ಲಿ ನಮ್ಮ ದುರ್ದೈವವು ಶೌರ್ಯದ ಪರಮಾವಧಿ ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನ ಹೊಂದಿ ಉತ್ತ ಕೇಸರಿಯಾಗಿ ನಿಂತಿದ್ದ ಪಾಂಚಾಲಿ ರಾಧಾನಂದಿನಿಯ ರೂಪುಗೊಂಡಂತೆ ನಾನೀ ಪ್ರತಿಜ್ಞೆಯನ್ನು ಮಾಡಿದನು. ಈ ದಿನ ಯುದ್ಧ ಸನ್ನಿಧಿಯಾದ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಇದಕ್ಕೆ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೌದು ವಾಸುದೇವ, ಆ ಸೂತಪುತ್ರ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ. ಪರಮಾತ್ಮ, ಧರ್ಮನಂದನ, ಸಂಕಟದಿಂದ ಉದ್ಧರಿಸುವ ಭಾರವು ನಿನ್ನದೇ ತಂದೆ. ಧರ್ಮನಂದನ, ನಿನ್ನ ಅಭಿಷ್ಟವನ್ನು ನಾನು ಅರಿಯಬಲ್ಲೆ. ನಡೆ, ನಿನ್ನಿಷ್ಟದಂತಾಗಲಿ. ಆಗಬಹುದು ಪರಮಾತ್ಮ.